ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಷಯನ ಪ್ರಾರಂಭ ಮಾಡೋಣ. ವಿಷಯವನ್ನು ಪ್ರಾರಂಭ ಮಾಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ವಿಷಯವನ್ನು ಮುಂದುವರಿಸ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ವಿಡಿಯೋಗಳು ಹಾಕಿದಾಗ ನಿಮಗೆ ನೋಟಿಫಿಕೇಷನ್ಗಳು ಹೋಗ್ತವೆ. ಇವತ್ತು ಚರ್ಚೆ ಮಾಡೋದು ಮುಖ್ಯವಾಗಿ ಎರಡು ವಿಷಯ. ಮೂಡಾ ಹಗರಣ ಬಿ ರಿಪೋರ್ಟ್ ಲೋಕಾಯುಕ್ತ ಸಲ್ಲಿಸಿದ ನಂತರ ಇಡಿ ನ್ಯಾಯಾಲಯದಲ್ಲಿ ತಕರಾರು ಅರ್ಜಿ ಸಲ್ಲಿಸಿದ್ದು ಹಾಗೂ ತನ್ನ ಬಳಿ ಸಾಕ್ಷ್ಯಗಳಿವೆ ಎಂದು ವಾದ ಮಂಡಿಸಿತ್ತು. ಎರಡನೇದಾಗಿ ಬಸವರಾಜ ರಾಯರೆಡ್ಡಿ, ಕರ್ನಾಟಕ ಮುಖ್ಯಮಂತ್ರಿಗಳ ಫೈನಾನ್ಷಿಯಲ್ ಅಡ್ವೈಸರ್ ಅವರೇ ಕಾಂಗ್ರೆಸ್ ಕರ್ನಾಟಕದಲ್ಲಿ ನಂಬರ್ 1 ಭ್ರಷ್ಟಾಚಾರದಲ್ಲಿ ಮುಳುಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಂಬ ಶಾಕಿಂಗ್ ಹೇಳಿಕೆಯನ್ನು ನೀಡಿದ್ದಾರೆ. ಸ್ನೇಹಿತರೆ, ಮೊದಲಿಗೆ ಮೂಡಾ ಕೇಸಿನ ಬಗ್ಗೆ ಚರ್ಚಿಸಿ ನಂತರ ಭ್ರಷ್ಟಾಚಾರದ ಕುರಿತು ಹೇಳುತ್ತೇನೆ. ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ಪ್ರಮುಖವಾದ ವಿಷಯ ಆಗಿದ್ದರಿಂದ ದಯವಿಟ್ಟು ತಾವು ನೋಡಬೇಕಾಗಿ ನನ್ನ ವಿನಂತಿ. ಮೂಡಾ ಹಗರಣದಲ್ಲಿ ಇವತ್ತು ಈಗ ಸದ್ಯ ನಡೀತಾ ಇದೆ ನ್ಯಾಯಾಲಯದಲ್ಲಿ ವಿಚಾರಣೆ. ಮೋಸ್ಟ್ಲಿ ಪ್ರತಿನಿಧಿಗಳ ನ್ಯಾಯಾಲಯ ಇರ್ಬೋದು ಅಂತ ಅನಿಸುತ್ತೆ. ಮೂಡಾ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಮೇಲಿರುವ ಇಡಿ ಪ್ರಕರಣವನ್ನು ಬಿಡಬೇಡಿ, ಕೈ ಬಿಡಬೇಡಿ, ಅಥವಾ ಅವರು ನಿರಪರಾಧಿ ಅನ್ನಲಿಕ್ಕೆ ಏನು ಲೋಕಾಯುಕ್ತ ಸಲ್ಲಿಸಿರ್ಬೋದು, ನಿರಪರಾಧಿ ಎಂದು ಬಿ ರಿಪೋರ್ಟ್ ಸಲ್ಲಿಸಿರ್ಬೋದು. ಆದರೆ ತಮ್ಮ ಬಳಿ ಅಂದರೆ ಇಡಿ ಬಳಿ ಸಾಕಷ್ಟು ಸಾಕ್ಷ್ಯಗಳಿವೆ ಅಂತ ವಾದ ಮಂಡಿಸ್ತಾ ಇದೆ. ಲೋಕಾಯುಕ್ತ ಪರವಾಗಿ ವಾದಿಸುತ್ತಿರುವ ವಕೀಲರು, ನಾವೀಗಾಗಲೇ ಬಿ ರಿಪೋರ್ಟನ್ನು ಸಲ್ಲಿಸಿದ್ದೀವಿ, ಇಡಿಯ ಅರ್ಜಿಯನ್ನು ಮನ್ನಿಸಬಾರದು ಹಾಗೂ ಪ್ರಕರಣವನ್ನು ಕೊನೆಗೊಳಿಸಬೇಕು ಅಥವಾ ಇಡಿಯ ಕೋರಿಕೆಯನ್ನು ಒಪ್ಪಬಾರದು ಎಂದು ನ್ಯಾಯಾಲಯಕ್ಕೆ ಕೇಳಿಕೊಂಡಾಗ ನ್ಯಾಯಮೂರ್ತಿಗಳು ಇದು ಕೋರ್ಟ್ಗೆ ಸಂಬಂಧಿಸಿದ ವಿಷಯ, ಅದನ್ನು ನಿರಾಕರಿಸಬೇಕೇ ಬೇಡವೇ, ಅಂದರೆ ಇಡಿ ಅರ್ಜಿಯನ್ನು ಲೋಕಾಯುಕ್ತದ ವಿರುದ್ಧ ನಿರಾಕರಿಸಬೇಕೇ ಬೇಡವೇ ಅಥವಾ ನಿರಪರಾಧಿ ಎಂದು ಲೋಕಾಯುಕ್ತ ವರದಿಯಿಂದ ನಾವು ಪರಿಗಣಿಸಬೇಕೇ ಬೇಡವೇ ಎನ್ನುವುದನ್ನು ನ್ಯಾಯಾಲಯ ನಿರ್ಧರಿಸುತ್ತದೆ ಎಂದು ಚಾಟಿ ಬೀಸಿದ್ದಾರೆ. 2023 ಇರಬೇಕು, 23ರ ಕರ್ನಾಟಕದಲ್ಲಿ ಏನು ವಿಧಾನಸಭಾ ಚುನಾವಣೆ ನಡೀತು. ಶತಾಯಗತೆಯ ತನಗೆ ಅಧಿಕಾರ ಹಿಡಿಯಲೇಬೇಕು ಅಂತ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅವರ ತನುಮನ ಧನ ಸಹಾಯದಿಂದ ಭಾರೀ ಹೋರಾಟವನ್ನು ಹಮ್ಮಿಕೊಂಡಿತ್ತು. ಪೇ CM ಅಭಿಯಾನ ಮಾಡಿದ್ರು. 40% ಸರ್ಕಾರ ರಾಜ್ಯ BJPದು ಅಂತ ಬೃಹತ್ತಾಗಿ ಸುಳ್ಳು ಹೇಳಿ ಬಿಂಬಿಸಿದರು. ಅದು ಯಾವುದೋ ಒಂದು ಕತೆ ಇದೆಯಲ್ಲ, ಯಾರೋ ಒಬ್ಬರು ಒಂದು 4-5 ಮಂದಿ ಒಂದು ಪ್ರಾಣಿಯನ್ನು ಹೊತ್ಕೊಂಡು ಹೋಗುವಾಗ ಬೇರೆ ಪ್ರಾಣಿ ಅಂತ ಒಂದು 4-5 ಮಂದಿ ಹೇಳ್ಬಿಡೋದು. ಆ್ಯಕ್ಚುಲಿ ಅವ ಕುರಿನ ಮೇಕೆನ ತೊಗೊಂಡು ಹೋಗ್ತಾ ಇರ್ತಾನೆ. ಆದರೆ ಅವರು 5 ಜನ ಕಳ್ಳರು ಏನು ಮಾಡ್ತಾರೆ ಅಂತಂದರೆ, ಇದನ್ನು ಹೆಂಗಾರು ಮಾಡಿ ಇವನಿಂದ ಕಿತ್ಕೋಬೇಕು, ನಾವು ಅದನ್ನು ತಿನ್ನಬೇಕು ಅಂತ ಫಸ್ಟ್ ಒಬ್ಬನು ದಾರಿ ಮೇಲೆ ಸಿಕ್ಕಿದಾಗ, ನಾಯಿ ಏನಪ್ಪ ಕುತ್ತಿಗೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದೆಯಾ ಅಂತ ಕೇಳ್ತಾನೆ. ಇನ್ನೊಂದು ಅರ್ಧ ಕಿಲೋಮೀಟ್ರ್ ಒಂದು ಸ್ವಲ್ಪ ದೂರ ಹೋದ್ಮೇಲೆ, ಏನಪ್ಪ ನಿನ್ನ ನಾಯಿ ಏನು ಭಾಳ ಬಡಿ ಬಿದ್ದುಬಿಟ್ಟಿದೆ, ಅಂದರೆ ಸ್ವರ್ಗ ಹೋಗ್ಬಿಟ್ಟಿದೆ ಅಂತ ಹೇಳ್ತಾನೆ. ಹೀಗೆ 5 ಮಂದಿ ನಾಯಿ ಅಂತಲೇ ಅದನ್ನು ಬಿಂಬಿಸಿ ಕೊನೆಗೆ ಅವನು ಏನು ಮಾಡ್ತಾನೆ, ಆ ಹೊತ್ಕೊಂಡು ಹೋಗೋ ದಾರಿ ಹೂಕ, ಮೇಕೆಯನ್ನು ಹೊತ್ಕೊಂಡು ಹೋಗ್ತಿದ್ದಂಥ ದಾರಿ ಹೂಕ, ಅಯ್ಯೋ ನಾನು ಮೋಸ ಹೋಗ್ಬಿಟ್ಟೆ, ನಾಯಿ ಕೊಟ್ಬಿಟ್ಟಿದ್ದಾರೆ ನನಗೆ ಅಂತ ತಾನು ಅದನ್ನು ಸರಿಯಾಗಿ ನೋಡದೆ ಬಿಸಾಕಿ ಹೋಗ್ಬಿಡ್ತಾನೆ. ಆ ಬಿಸಾಕಿ ಹೋದಂತಹ ನಾಯಿ ಸ್ವರೂಪದ ಮೇಕೆಯನ್ನು, ಅರ್ಥಾತ್ ಮೇಕೆನೇ ಅದು, ಮೇಕೆಯನ್ನು ಆ ಕಳ್ಳರು ತಿಂತಾರೆ ಹೊಡ್ಕೊಂಡು. ಅಂದರೆ ಆಮೇಲೆ ಅದಕ್ಕೇನೇನು ಬೇಕೋ ಮೋಸ ಮಾಡ್ಕೊಂಡು ಅವ್ರು ಊಟ ಮಾಡ್ತಾರೆ. ಅಂದರೆ ಈ ರೀತಿ ಸುಳ್ಳು ಹೇಳಿ ಜನರಲ್ಲಿ 40% ಅನ್ನಲಿಕ್ಕೆ ಯಾವುದೇ ಆಧಾರ ಇಲ್ಲ ಅಂತ ಮೊನ್ನೆ ನ್ಯಾಯಾಲಯದಲ್ಲಿ ಆಮೇಲೆ ಲೋಕಾಯುಕ್ತದಲ್ಲಿ ಎಲ್ಲೋ ಸಾಬೀತು ಕೂಡ ಆಯಿತು. ಯಾಕಂದರೆ BJP 2023ರಲ್ಲಿ 40% ಮೊದಲು 23ಕ್ಕಿಂತ ಮೊದಲು 40% ಕಮಿಷನ್ ದಂಧೆ ಮಾಡಿ ಸರ್ಕಾರ ನಡೆಸಿತ್ತು ಅನ್ನೋದು ಯಾವುದೇ ಅದಕ್ಕೆ ಪುರಾವೆ ಇಲ್ಲ ಅನ್ನೋದು ಅಧಿಕೃತವಾಗಿ ಸಾಬೀತಾಗಿದೆ. ಸರಿ, BJPಯವರು ಅವರು ಒಳ ಜಗಳದಿಂದ ಮುಖ್ಯಮಂತ್ರಿಗಳು 3 ಜನ ಚೇಂಜ್ ಆದರು. ಆಮೇಲೆ ಯಡಿಯೂರಪ್ಪನವರದ್ದು ಬಹಳ ಹಗರಣಗಳು ಹೊರಗೆ ಬಂದವು.
ಹೀಗಾಗಿ ರಾಜೀನಾಮೆ ಕೊಡಬೇಕಾಯ್ತು ಅವರು. ಮೊದಲೇ ಅವಧಿಯಲ್ಲಂತೂ ಅವರು ಮೂರು ಮಂದಿ ಮುಖ್ಯಮಂತ್ರಿಗಳಾಗಿದ್ದರು. ಯಾವಾಗ 2000 ಮೋಸ್ಟ್ಲಿ 2013 ಇರ್ಬೋದಾಗಿತ್ತು. 13 ಅಲ್ಲ, ಒಟ್ಟು ಮೊದಲನೇ ಅವಧಿಗೇನೋ ಯಡಿಯೂರಪ್ಪನವರು ಬಿ ಜೆ ಪಿಯನ್ನು ಭಾರೀ ಬಹುಮತದೊಂದಿಗೆ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಥಮ ಬಾರಿಗೆ ಅಧಿಕಾರಕ್ಕೆ ಬಿ ಜೆ ಪಿಯನ್ನು ಕರ್ನಾಟಕದಲ್ಲಿ ತಂದರು. ಆವಾಗಲೇ 3 ಮುಖ್ಯಮಂತ್ರಿಗಳು ಬದಲಾಗಿದ್ದರು. ತದನಂತರದಲ್ಲಿ ಯಡಿಯೂರಪ್ಪನವರ ಯಾರು ಅಧಿಕಾರಕ್ಕೆ ಬರಲು ಕಾರಣರಾದರೂ ಅವರೇ ಬಿ ಜೆ ಪಿ ಹೆಸರನ್ನು ಕೆಡಿಸಿದರು ಅಂತ ಜನ ಮಾತಾಡ್ಕೋತಾರೆ. ಅದೇನೇ ಇರಲಿ, ವಿಷಯ ಅಂತಾರೋಗೋದು ಬೇಡ. ಹೀಗೆ 40% PCM ಸರ್ಕಾರ ಅಂಥೇಳಿ ಡಿ ಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಕಾಂಗ್ರೆಸ್ 2023 ಚುನಾವಣೆಗಳು ಮೊದಲು ಭಾರೀ ಹೋರಾಟ ನಡೆಸಿ, ಜನಾಂದೋಲನ ನಡೆಸಿ, ಜನರ ಮನಸ್ಸಿನಲ್ಲಿ ಬಿ ಜೆ ಪಿಯನ್ನು ಕಳ್ಳರನ್ನಾಗಿ ಬಿಂಬಿಸಿತು. ಇದನ್ನು ಡಿ ಕೆ ಶಿವಕುಮಾರ್ ಅವರೇ ತದನಂತರ ತಾವು ಆರಿಸಿ ಬಂದ ನಂತರ ತಮ್ಮ ಸರ್ಕಾರ ಭಾರೀ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದ ನಂತರ ಒಂದು ಸಂದರ್ಶನದಲ್ಲಿ ಹೇಳಿದರು, ಸುಳ್ಳನ್ನು ಸರಿಯಾಗಿ ಜನ ನಂಬುವಂತೆ ಹೇಳಬೇಕು, ಬಿ ಜೆ ಪಿಯವರು ಸುಳ್ಳು ಹೇಳಲಿಕ್ಕೂ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದರು. ಇದಕ್ಕಿಂತ ಸ್ಪಷ್ಟ ನಿದರ್ಶನ ಏನು ಬೇಕು, ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಇನ್ನೇನು ಬೇಕು? ಆ ನಾಯಕರೇ ಒಪ್ಪಿಕೊಂಡಾಗ, ಮಹಾನ್ ನಾಯಕರೇ ಒಪ್ಪಿಕೊಂಡಾಗ, ಬಿ ಜೆ ಪಿಯನ್ನು ನಾವು ಸುಳ್ಳು ಹೇಳಿ ಸೋಲಿಸಿದ್ವಿ ಅಂತ ಒಪ್ಪಿಕೊಂಡಾಗ ಕಾಂಗ್ರೆಸ್ನವರು ಈಗೇನು ಸಮರ್ಥನೆ ಮಾಡ್ಕೋತಾರೆ? ಈಗಂತೂ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಬಸವರಾಜ ರಾಯರೆಡ್ಡಿ ಅವರು ಕಾಂಗ್ರೆಸ್ನಲ್ಲಿ ಬಹಳ ವರ್ಷಗಳಿಂದ ಇದ್ದಾರೆ, ಶಾಸಕರಾಗೂ ಇದ್ದಾರೆ ಎನ್ನಲಾಗತ್ತೆ. ಈಗ ಹಾಲಿ ಫೈನಾನ್ಷಿಯಲ್ ಅಡ್ವೈಸರ್ ಆದಂತಹ ಮುಖ್ಯಮಂತ್ರಿಗಳ ಫೈನಾನ್ಷಿಯಲ್ ಅಡ್ವೈಸರ್ ಆದಂತಹ ಬಸವರಾಜ ರಾಯರೆಡ್ಡಿ ಅವರು ಕರ್ನಾಟಕ ಭ್ರಷ್ಟಾಚಾರದಲ್ಲಿ ಭಾರತದಲ್ಲೇ ನಂಬರ್ 1 ರಾಜ್ಯ, ವ್ಯಾಪಕ ಭ್ರಷ್ಟಾಚಾರ ನಡೀತಿದೆ ಅನ್ನೋದು ಜನರು ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಹಾಗೂ ಬಿ ಜೆ ಪಿಯವರಿಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ ಅನ್ಬೋದು. ಇದು ಅಸ್ತ್ರ ಅನ್ನೋದಕ್ಕಿಂತ ನಾವು ಎಷ್ಟು ಹುಚ್ಚರು ಮತದಾರರು, ಯಾವುದೇ ಪಕ್ಷ ಇರಲಿ, ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ಹೆಚ್ಚಾಗಿ ಎರಡೇ ಕರ್ನಾಟಕದಲ್ಲಿ ಜಾಸ್ತಿ ಬಂದಿದ್ದು. ಅದು 2005-7ನೇ ಇಸ್ವಿ ನಂತರ ಬಿ ಜೆ ಪಿ ಬರಲಿಕ್ಕೆ ಪ್ರಾರಂಭ ಆಯಿತು ಕರ್ನಾಟಕದಲ್ಲಿ. ಮೊದಲು ಬರೀ ಇದೆ ಕಾಂಗ್ರೆಸ್ ಆಳಿದ್ದೆ. ಕಾಂಗ್ರೆಸ್ ಅದಕ್ಕೆ ಪೈಪೋಟಿ ನೀಡುವಂಥ ಪಕ್ಷನೇ ಇರಲಿಲ್ಲ ಆವಾಗೆಲ್ಲ. 2005-2000 ಟೈಮಿಗೆಲ್ಲ ಇರಲಿಲ್ಲ. ತದನಂತರ ನಿಧಾನವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಿ ಜೆ ಪಿಯನ್ನು ಬೆಳೆಸಿದರು. ಅವರು ಪ್ರಧಾನಿಗಳಾಗಿದ್ದಾಗ ಜನಪ್ರಿಯ ಯೋಜನೆಗಳಿಂದ ಸಾಕಷ್ಟು ಬಿ ಜೆ ಪಿಯನ್ನು ಮನೆ ಮಾತನ್ನಾಗಿಸಿದರು. ಹಾಗೂ ಬಿ ಜೆ ಪಿ ಬೃಹತ್ ಹೆಮ್ಮರವಾಗಿ ಬೆಳೆಯಲು ಅಟಲ್ ಬಿಹಾರಿ ವಾಜಪೇಯಿ ಅವರು ಕಾರಣರಾದರು. ತನ್ಮೂಲಕ ಕಾಂಗ್ರೆಸ್ಸಿಗೆ ಒಂದು ಪ್ರಬಲ ಪೈಪೋಟಿ ಕೊಡುವ ಒಂದು ಪಕ್ಷ ಭಾರತದಲ್ಲಿ ಹುಟ್ಟುಕೊಂಡಿತು. ಅದೇನೇ ಇರಲಿ, ಈಗ ಬಸವರಾಜ ರಾಯರೆಡ್ಡಿಯವರು 3:30 ನಾನು ವಿಡಿಯೋ 3 ಗಂಟೆ ನಂತರ ಮಾಡ್ತಿದ್ದೀನಿ, 3ರಿಂದ 3:30 ಒಳಗೆ ಮಾಡ್ತಿದ್ದೀನಿ. 3:30 ಪತ್ರಿಕಾಗೋಷ್ಠಿ ಕರೀತಾರಂತೆ. ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳ್ತಾರೆ? ನಾನು ಆವಾಗ ಆ ಥರ ಹೇಳಲಿಲ್ಲ, ಆ ಥರ ಹೇಳಿದ್ದೇನೋ ಬಾಯಿ ತಪ್ಪಿನಿಂದ ಬಂದ್ಬಿಡ್ತು ಅಥವಾ ಮಿಸ್ಟೇಕ್ ಆಗ್ಬಿಡ್ತು, ಆ ಥರ ಇಲ್ಲ, ನಾ ಏನೋ ಹೇಳಲಿಕ್ಕೆ ಹೋಗಿ ಏನೋ ಹೇಳಿದೆ ಅಂತೇಳಿ ಕಾಂಗ್ರೆಸ್ ನಾಯಕರು ಹೇಳ್ಕೊಟ್ಟಂಗೆ ಸಮರ್ಥನೆ ಮಾಡ್ಕೋತಾರೆ. ಅಷ್ಟೇ ಬಿಟ್ಟರೆ ಬಸವರಾಜ ರಾಯರೆಡ್ಡಿಯವರು ಈಗ ಸತ್ಯ ಹೊರಗೆ ಬಂದುಬಿಟ್ಟಿದೆ ಅವ್ರ ಬಾಯಿಂದ. ಆ್ಯಕ್ಚುಲಿ ಸತ್ಯ ಹೊರಗೆ ಬಂದಿದ್ದೇ ನಿಜವಾಗಿ ಬಂದಿದ್ದದು. ಈಗ ಅವರ ನಾಯಕರು ಪ್ರೇರೇಪಣೆಯಂತೆ, ಅವರ ನಾಯಕರು ಸೂಚಿಸಿದಂತೆ ಅವರು 3:30 ಹೇಳ್ತಾರೆ ಅನ್ನಲಾಗತ್ತೆ. ಅದೇನೇ ಪತ್ರಿಕಾಗೋಷ್ಠಿಯಲ್ಲಿ ಏನೇ ಹೇಳ್ಕೊಳ್ಳಿ, ಕಾಂಗ್ರೆಸ್ ಮಾನ್ಯ ಸಿದ್ದರಾಮಯ್ಯನವರು ಮಾತೆತ್ತದೆ, ಬಡವರ ಪರ ಸರ್ಕಾರ, ಸಮಾಜವಾದಿ ಸರ್ಕಾರ, ಜಾತ್ಯತೀತ ಸರ್ಕಾರ, ಪ್ರಗತಿಪರ ಸರ್ಕಾರ, ನಾವು ₹1 ಯಾರು ತಿನ್ನಲಿಕ್ಕೆ ಕೊಡೋದಿಲ್ಲ, ನಾವು ತಿನ್ನೋದಿಲ್ಲ. ಇಂಥವ್ರ ಸರ್ಕಾರದಲ್ಲೇ ವಾಲ್ಮೀಕಿ ಹಗರಣ ಹೊರಗೆ ಬಂದು ಇಡೀ ದೇಶದಲ್ಲೇ ಸುದ್ದಿ ಮಾಡಿತ್ತು. ಇದನ್ನು ಸಿದ್ದರಾಮಯ್ಯನವರು ಸದನದಲ್ಲಿ ಖುದ್ದು ಒಪ್ಪಿಕೊಂಡಿದ್ದರು. ಇದಕ್ಕಿಂತ ಭ್ರಷ್ಟಾಚಾರಕ್ಕೆ ಸಾಕ್ಷಿಗಳು ಇನ್ನೇನು ಬೇಕು? ಇದು ಕರ್ನಾಟಕ ರಾಜ್ಯ ಸರ್ಕಾರದ ಆಡಳಿತದ ವೈಖರಿ. ಅಂಗೈ ಹುಣ್ಣಿಗೆ ಕನ್ನಡಿ ಏಕೆ ಎನ್ನುವಂತೆ ಬಸವರಾಜ ರಾಯರೆಡ್ಡಿಯವರು ಈಗ ಸ್ವಪಕ್ಷೀಯರ ವಿರುದ್ಧ ಸತ್ಯವನ್ನೇ ಮಾತನಾಡಿದ್ದಾರೆ. ಅದರಲ್ಲಿ ಯಾವುದೇ ಸುಳ್ಳಿಲ್ಲ. ಒಂದು ಕಡೆ ಬೆಲೆ ಏರಿಸ್ಕೋತಾ ಹೋದ್ರಿ ನೀವು, ಕಾಂಗ್ರೆಸ್ನವರು ತಿಂಗಳಿಗೊಂದು ಬೆಲೆ ಏರಿಸ್ತಾ ಇದ್ದೀರಿ. ತಾನೂ ಕಡಿಮೆ ಇಲ್ಲ ಅಂಥೇಳಿ ಕೇಂದ್ರ ಸರ್ಕಾರನೂ LPG ಸಿಲಿಂಡರ್ ರೇಟ್ ಇತ್ತೀಚೆಗೆ ಹೈಕ್ ಮಾಡಿದೆ, ₹50 ಪರ್ ಸಿಲಿಂಡರು. ಒಟ್ಟಿನಲ್ಲಿ ಇವರಿಬ್ಬರು ಬಡಿದಾಟದಲ್ಲಿ ಜನ ಹುಚ್ಚರಾಗ್ಬಿಟ್ರು. ಮತದಾರರು
ಎಲೆಕ್ಷನ್ಗಿಂತ ಒಂದು 2 ತಿಂಗಳು 6 ತಿಂಗಳು ಅಷ್ಟೇ ಮತದಾರ ಪ್ರಭುಗಳು. ಆಮೇಲೆ ಮತದಾರರು ಸಾಮಾನ್ಯ ಪ್ರಜೆಗಳು ಹಾಗೂ ಕಡೆಗಣಿಸಲ್ಪಟ್ಟ ತುಳಿಯಲ್ಪಟ್ಟ ಜನರೇ ಅಂತ, ತುಳಿಯಲ್ಪಟ್ಟ ಸಮಾಜವೇ ಅಂತ ಖಂಡಿತವಾಗಿ ನಾವು ಹೇಳ್ಬೋದು. 2 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರಗಳು ಈ ರೀತಿ ಹೊರಗೆ ಬರ್ತಾ ಇವೆ. ಮೂಢ ಹಗರಣನು ಓಪನ್ ಆಗ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಇದು ಹಿನ್ನಡೆ ಅಲ್ಲದೆ ಇನ್ನೇನು. ಮಾಡಿದ್ದುಣ್ಣು ಮಾರಾಯ ಹಾಗೂ ಕಾಲಾಯ ತಸ್ಮೈನ ಮಹಾ ಎನ್ನುವಂತೆ BJPಯನ್ನು 40% ಆರೋಪ ಮಾಡಿ ಸೋಲಿಸಿ ಅಧಿಕಾರಕ್ಕೆ ಬಂದು ನೀವು ಎಷ್ಟು % ಸರ್ಕಾರ ಮಾಡ್ತಾ ಇದ್ದೀರಿ ಅಂತ ಜನರಿಗೆ ಅಧಿಕೃತವಾಗಿ ನಿಮ್ಮ ನಾಯಕರುಗಳಿಗೆ ಸದ್ಯ ಉತ್ತರ ಕೊಡ್ತಾರೆ ಅಂತ ನನಗನ್ನಿಸುತ್ತೆ. ಸ್ನೇಹಿತರೆ, ಏನಾದ್ರು ಬಾಯಿ ತಪ್ಪಿನಿಂದ ತಪ್ಪಾದರೆ ಕ್ಷಮೆಯಲ್ಲಿ. ಸದ್ಯದಲ್ಲಿ ಇನ್ನೊಂದು ಊಟದೊಂದಿಗೆ ಬರ್ತೀನಿ ಅಂತ ಹೇಳ್ತಾ, ಜೈ ಹಿಂದ್, ಬಾಯ್ ಗೈಸ್.